ತುಂಬಾ ಡೇಂಜರಸ್ ಇದೆ, ಇವ್ರು ಹೇಳಿದ್ರೆ ಕೇಳಲ್ಲ. ಹೋಗೋಣ ಮನೆಗೆ ವಾಪಸ್. ಹೋಗ್ತದ ಗಾಡಿ ಹೋಗ್ತದ ನೋಡಿ ಗೈಸ್, ಇದಕ್ಕಿಂತ ಮುಂದೆ ಹೋಗಕ್ ಆಗಲ್ಲ ಅನ್ಸುತ್ತೆ. ಹಲೋ ಹಾಯ್ ಅಸ್ಲಾಂ ವಲೈಕುಮ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಮೀ ಸುಹಾನಾ ತಾಜ್. ಹ್ಯಾವ್ ಯು ಗೈಸ್, ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಆ್ಯಂಡ್ ಗ್ರೇಟ್. ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರು. ತುಂಬ ಜನ ಹೇಳ್ತಾ ಇದ್ರು ಲೈಕ್ ಕನ್ನಡದಲ್ಲಿ ವ್ಲಾಗ್ ಮಾಡಿ ಅಂತ, ಅದಕ್ಕೆ ಈ ವ್ಲಾಗ್ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಸೊ ಚಿಕ್ಕಮಂಗ್ಳೂರಿಗೆ ತುಂಬ ಜನ ಹೋಗ್ತಾ ಇದ್ರು. ನಾನು ಲಾಸ್ಟ್ ಇಯರ್ ಲೈಕ್ 1 year ಬ್ಯಾಕ್ ಒಂದ್ಸಲ ಹೋಗಿದ್ದೆ. 1 year ಬ್ಯಾಕ್ ಹೋಗಿದ್ದೆ, ಚೆನ್ನಾಗಿತ್ತು. ಸೊ ಇನ್ನೊಂದು ಸಲ ವಿಸಿಟ್ ಮಾಡೋಣ ಅಂತ. ಸೊ ನನ್ನ ಬ್ರದರ್ಸ್ ಜೊತೆಗೆ ಬಂದಿದ್ದೆ. ಆ್ಯಂಡ್ ನೈಟು ಮಂಗಳೂರಿಂದ ಹೊರಡುವಾಗಲೇ ತುಂಬ ಲೇಟಾಗಿತ್ತು. ಅದಕ್ಕೆ ನೈಟ್ 2 o'clockಗೆ ರೂಮ್ ಮಾಡಿದ್ವಿ ಚಿಕ್ಕಮಂಗ್ಳೂರಲ್ಲಿ ರೀಚ್ ಆದ್ರ ಮೇಲೆ. ಸೊ ಏನು ಹೇಳಿದ್ರು ಗೊತ್ತಾ, ಇದು ನನ್ನ ಲಾಸ್ಟ್ ತಮ್ಮ ಹೇಳ್ದ 5 ಗಂಟೆಗೆ ಎದ್ದೇಳಬೇಕು, ವ್ಯೂ ಚೆನ್ನಾಗಿರುತ್ತೆ ಅಂತ. ಇವನು ಹೇಳ್ದ 6 ಗಂಟೆಗೆ ಎದ್ದೇಳಬೇಕು, ವ್ಯೂ ಚೆನ್ನಾಗಿರುತ್ತೆ ಅಂತ. ಬಟ್ ಟೈಮ್ ಎಷ್ಟು ಗೊತ್ತಾ ಗಾಯ್ಸ್, ಇವಾಗ ಎಷ್ಟು ಟೈಮು? 8:48. 8 5 ಸೊ ನೋಡಿ ನಮ್ಮ ಹೈಜಾ ಸೇ ಹಾಯ್ ಹಾಯ್ ಹಾಯ್. ಸೊ ಇವಾಗಷ್ಟೇ ಎದ್ದೆ, ಅದಕ್ಕೆ ನನ್ನ ಮುಖ ಹಿಂಗೆ ಕಾಣಿಸ್ತಾ ಇದೆ. ಸೊ ಇವಾಗಷ್ಟೇ ಎದ್ದೆ ಗಾಯ್ಸ್. ಗುಡ್ ಮಾರ್ನಿಂಗ್. ಸೊ ಎಸ್, ನೆಕ್ಸ್ಟ್ ಏನು ಮಾಡ್ತೀವಿ ನೋಡೋಣ. ಸೊ ಇದೇ ನಮ್ಮ ರೂಮ್ ಗಾಯ್ಸ್. ರೂಮ್ ತೋರಿಸ್ಲಾ ಹೆಂಗಿದೆ ಅಂತ? ತುಂಬ ನೋಡಿ, ನನ್ನ ಬೇಬಿನ ಅವಳಿಗೆ ಮೊಬೈಲ್ ಬೇಕಂತೆ. ಇದು ನಮ್ಮ ರೂಮು. ಡಬಲ್ ಬೆಡ್ ತೊಗೊಂಡಿದ್ವಿ, ನಾವಿರೋದು 5 ಜನ. ಸೊ ಟಿ ವಿ ಇದೆ, ಅದನ್ನ ಹೆಂಗೆ ಆನ್ ಮಾಡೋದು ಅಂತ ಗೊತ್ತಿಲ್ಲ. ಅದೇ ಗಾಯ್ಸ್, ನಾವು ವ್ಲಾಗ್ ಮಾಡಿದ್ದಕ್ಕೆ 2 ದಿನದಿಂದ ನಾವು ಕಂಟಿನ್ಯೂಸ್ಲಿ ಸುತ್ತಾ ಇದ್ದೀವಿ ಗೈಸ್. ಬಟ್ ವಿಡಿಯೋನೇ ಮಾಡ್ತಾ ಇಲ್ಲ. ಅಯ್ಯಯ್ಯ, 2 ದಿನದಿಂದ ನಾವು ಮಲ್ಪೆಗೆ ಹೋದ್ವಿ, ಸಿಸಿಗೆ ಹೋದ್ವಿ, ದರ್ಗಾಕ್ಕೆ ಹೋದ್ವಿ. ವ್ಲಾಗ್ ಮಾಡಿಲ್ಲ, ಯಾಕಂದರೆ ಏನೋ ಮಾಡೋಕ್ಕೆ ಮನಸ್ಸಾಗಿಲ್ಲ. ಬಟ್ ಇವತ್ತು ಎದ್ದಿದ ತಕ್ಷಣ ಮುಖನೂ ತೊಳೆದಿಲ್ಲ, ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ. ನಾನು ತುಂಬ ಪ್ರಯತ್ನ ಮಾಡ್ತೀನಿ ಕ್ಯಾಪ್ಚರ್ ಮಾಡಲಿಕ್ಕೆ ಆ್ಯಂಡ್ ವಾಯ್ಸ್ ವಿಡಿಯೋ ಮಾಡೋಕ್ಕೆ. ನೋಡೋಣ. ಸೊ ನಾವು ರೂಮಿಂದ ಹೊರಟಿದ್ವಿ, ತುಂಬ ಹೊತ್ತಾಯಿತು. ಆ್ಯಂಡ್ ನಾಷ್ಟನೂ ಮಾಡಿ ಆಯಿತು. ಈಗ ಎಷ್ಟು ಕಿಲೋಮೀಟ್ರ್ ಇದೆಯೋ? 18 ಕಿಲೋಮೀಟರ್. ಸೊ 18 ಕಿಲೋಮೀಟರ್ ಆದ್ರ ಮೇಲೆ ಹೊನ್ನಮ್ಮನ ಫಾಲ್ಸ್. ಅದರಿಂದ ಮುಂಚೆನೆ ಇನ್ನೊಂದು ಪ್ಲೇಸ್ ಸಿಗುತ್ತೆ, ಚಿಕ್ಕ ಮಗಳು ಅಂತ ಏನೋ, ಆ ಪ್ಲೇಸಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಫೋಟೋಸ್ ತೆಗಿಬೇಕು. ಸೊ ಅಲ್ಲೋಗಿ ಫೋಟೋ ತೆಗಿಬೇಕು. ಅಲ್ಲೋದ್ರ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿಂದನೇ ಕಾಣಿಸ್ತಾ ಇದೆ. ಈ KSRTC ಬಸ್ಗಳು ಸರಿ ಇಲ್ಲ, ನನಗೆ ಇಷ್ಟ ಆಗಲ್ಲ. ಆಗ ಇಲ್ಲ, ನಿಜವಾಗ್ಲೂ ಇಷ್ಟ ಆಗಲ್ಲ. ಅದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ರಿ, ಯಾಕಂದ್ರೆ ಸ್ಪೀಡಾಗಿ ಬರ್ತಾರೆ ಗೈಸ್ ಅವರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನನ್ನ ಮೊಬೈಲಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗ್ತಾ ಇಲ್ಲ. ಓಕೆ, ನಿಮ್ಮನ್ನು ಬೋರ್ ಮಾಡೋದು ಬೇಡ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಸೊ ಗೈಸ್, ನಾವು ಈಗ ಬಂದ್ವಿ, ಚಿಕ್ಕಮಂಗ್ಳೂರಿಗೆ ರೀಚ್ ಆಗಿದ್ವಿ ಆಲ್ರೆಡಿ. ಬಟ್ ಅಲ್ಲಿ ಒಂದು ಗೇಮ್ ಅಂದ್ರೆ ಅದು ರಾಫ್ಟಿಂಗ್ ಏನಂತ ಅದಕ್ಕೆ ಹೇಳೋದು, ಮಗುಗೆ ಅಲ್ಲ ಆಟ ಆಡೋದ್ವಲ್ಲ ಅಲ್ಲಿ, ಜಿಪ್ ಲೈನ್ ಆಟ ಆಡಿದ್ವಿ. ಅದ್ರ ಕ್ಲಿಪ್ಸ್ ನಾನು ಹಾಕ್ತೀನಿ. ಸೊ ತುಂಬಾ ಮಳೆ ಬರ್ತಾ ಇದೆ ಗಾಯ್ಸ್. ದಾದಾಪಾಡ್ಗೆ ರೀಚ್ ಆಗಿದ್ವಿ, ಬಟ್ ಹೊರಗಡೆ ಏನೂ ಕಾಣಿಸಲ್ಲ, ಫುಲ್ ಮಂಜು. ಸೊ ಫುಲ್ ಮಂಜು. ಮಗುಗೂ ಕೂಡ ಚೂರು ಸಿರ್ಲಾಕ್ಸ್ ತಿನ್ಸ್ಕೊಂಡೆ. ಹಂಗೆ ಒಂಚೂರು ಅವಳಿಗೆ ಬಿಸಿ ನೀರಿಲ್ಲ ಅಂದ್ರೆ ಆಗಲ್ಲ, ಆದ್ರೂ ಹೆಂಗೋ ತಣ್ಣೀರಲ್ಲಿ ಬಿಸಿ ಮಾಡ್ಕೊಂಡು ಬಂದಿದ್ದೆ, ತಿನ್ನಿಸ್ದೆ. ಸೊ ತುಂಬಾ ಒಂಥರ ರೋಡ್ ತುಂಬಾ ಡೇಂಜರಸ್ ಆಗಿ ರೋಡ್ ಹಿಂಗಿದೆ ಅಂತ. ಫುಲ್ ಮಂಜಿದೆ, ಫುಲ್ ಮಂಜಾಗಿದೆ, ರೋಡ್ ಕಾಣಿಸಲ್ಲ. ಹುಲ್ಲು ಮಂಜಿದೆ, ಹುಲ್ಲು
ಫುಲ್ ಮಂಜಾಗಿದೆ. ಕೆಳಗಡೆ ಡೆಪ್ತ್ ಅಂತೂ ಏನು ಕಾಣಿಸೋದೇ ಇಲ್ಲ. ಇಲ್ಲಿ ನೋಡಿ, ಡೆಪ್ತ್ ಅಂತೂ ಏನು ಕಾಣಿಸೋದೇ ಇಲ್ಲ. ಇಲ್ಲಿ ನೋಡಿ ಜನ ನೋಡಿ ಗೈಸ್, ಇಲ್ಲಿ ಕಾರೆಲ್ಲ ನಿಂತಿದೆ ಬಟ್ ಏನು ಕಾಣಿಸಲ್ಲ, ಅಷ್ಟು ಮಂಜಾಗಿದೆ. ಬಟ್ ತುಂಬಾ ಚೆನ್ನಾಗಿದೆ. ಮಗುನ ಹಿಡ್ಕೊಂಡು ಬರೋದು. ಹೋಗ್ತದ ಗಾಡಿ ಹೋಗ್ತದ ನೈ ಬೈ ಗಾಡಿ ಹೋಗ್ತದ. ಅವನ್ ನೈ ಅಂದ, ಇವ್ನು ಹೋಗುತ್ತ. ಕನ್ನಡ ಬಂದ್ರೆ ನೋಡಿ ಗೈಸ್, ಇದ್ರಕ್ಕಿಂತ ಮುಂದೆ ಹೋಗಕ್ ಆಗಲ್ಲ ಅನ್ಸುತ್ತೆ. ತುಂಬಾ ಒಂಥರ ನೋಡಿ, ಇಲ್ಲಿ ಫುಲ್ ಫಾಗ್ ಇದೆ. ನಡ್ಕೊಂಡ್ ಬೇಕಾದ್ರೆ ಹೋಗ್ಲೇಬೇಕು, ನಡ್ಕೊಂಡು ಹೋಗ್ಲೇಬೇಕಂತ ಹೇಳ್ತಾ ಇದ್ದಾನೆ ನನ್ನ ತಮ್ಮ. ಛತ್ರಿ ತರಬೇಕಿತ್ತು. ಸೋನು ಇಲ್ಲೇ ಇರ್ಲಿ ನೋಡಿ, ನಾನು ಇಲ್ಲೇ ಇರ್ಬೇಕಂತೆ, ಅವ್ರು ಹೋಗ್ತಾರಂತೆ. ಮಿರರ್ ಸೋನು ಕರೆಕ್ಟಾಗಿ ಮಾಡು. ಏನಾಯ್ತು? ಗ್ಲಾಸ್ ಮೇಲೆ ಮಾಡೋ ಇದ್ದು. ನೋಡಿ ಗೈಸ್, ಹೆಂಗ್ ಬರ್ತಾ ಇದ್ದಾರೆ ಜನ ನೋಡಿ, ಹೆಂಗ್ ರೈನ್ ಕೋಟ್ ಹಾಕೊಂಡ್ ಬರ್ತಿದ್ದಾರೆ. ನಮ್ಗೀಗ ರೈನ್ ಕೋಟಿಗೆ ಎಲ್ಲೋಗೋದಪ್ಪ, ನಾವ್ ಇಳಿಯಂಗೆ ಇಲ್ಲ ಅನ್ಸುತ್ತೆ ಕಾರಲ್ಲಿ. ಹಾಕೊಂಡು ತನ್ಕೋ. ಏನಾಯ್ತಮ್ಮ ಅವ್ರಿಗೆ? ಖಾಲಿ ಗಾಡಿ ಹುಡುಗ ಅಡಿಕೋರ ಫುಲ್ ಅಡಿಕೋರು. ನಾವ್ ರಿವರ್ಸ್ ಹೊಡಿಬೋದಿತ್ತು ಬಾಬಾ, ಬ್ಯಾಂಡ್ ಅಲ್ಲಿ. ಅಮ್ಮ ಬ್ಯಾಂಡ್ ಅಲ್ಲಿ ಹಬ್ಬ, ನಾನಂತೂ ಇಲ್ಲಿಡೆ ಬಬ್ಬು ಗೊತ್ತಿದ್ದೆ ಇಡೀ ಯಾತರಿ ಗಾಡಿಲಿ ಲೋಡು. ನಾನಿಲ್ಲಿಡೆ ಅಪ್ಪ, ನಾನಿಲ್ಲಿಡೆ ಮನ ಬಬ್ಬ, ನಾನಿಲ್ಲಿಡೆ ಕೌಲ 800 ಬಿಡ್ಸಲ್ಲ 800 ಬರ್ಲಿ ಹಿಂದೆ ಓ ಬ್ಯಾಂಡ್ ನಂಗ ರಿವರ್ಸ್ ಪೋಯ್ ಇಲ್ಲ ಇಲ್ಲೇ ಪಾರ್ಕಿಂಗ್ ಮಾಡ್ಬಿಡಣ ಅಬ್ಬ. ನಂಗ ಅಂತೂ ಬಂಡಿಲ್ಲ ಹಬ್ಬ ಬಬ್ಬ. ಹೋಗಿ ಈ ಕಡೆ ಆಯ್ತು, ಹೋಗಿ ಪಿಕಪ್ ಮಾತ್ರ ಅಲ್ಲೇ ಫೋನ್ ಪಾಸ ಅಲ್ಲ ಯಪ್ಪ, ಹತ್ತಕ್ಕಾಗಲ್ಲ ಗೈಸ್. ಯಪ್ಪೋ ಟ್ರೈ ಆಗಿಲ್ಲ ಅಂಚಿನ ಬೇಡ, ನಂಗಂತೂ ಕೊಂಡು ಬೇಡ, ನಂಗ ರಿವರ್ಸ್ ಹಾಕಪ್ಪ. ನಮ್ಮ ತಂದಿಲ್ಲ ನಿಂದ ಸೈಡ್ಲಿ ಪಾರ್ಕಿಂಗ್ ಮಾಡಿ. ಅವನೇ ಹಂಗ ಹತ್ತಿಸ್ತಾವ. ನಾವು ನೀ ಎಂತ ಇಂತಿ ನೀನು, ಅಲ್ಲಿ ಬರಕ್ ಆಗುತ್ತೇನೋ? ಯಾರ ಎಂತಕ್ಕೆ ಸುಮ್ಮನೆ ಇದೆ, ಮೆಂಟಲ್ ತರ ಮಾಡ್ತೀಯ ಸೋನು. ನೋಡಿ ಹಿಂದೆ 800 ಹೆಂಗ್ ಹತ್ತಿದ್ದ ನೋಡಲ್ಲಿ. ಇನ್ನೆಂದ್ರೆ 800 ಲಾರ್ಡ್ ಕಾರ್ ಪತ್ತಿಲ್ಲ ಅಂದ್ರಲ್ಲ, ಅದಕ್ಕೆ ಚಿಕ್ಕ ಕಾರ್ಲ 800 ಅದು 800 ಅದೇ ಸಿಕ್ಕಾಕೊಂಡ್ರು ಇಲ್ಲ, ಇಬ್ಬರೇ ಹತ್ತು ಬಿಸಾಕ್ಬೋದು. ತುಂಬಾ ಡೇಂಜರಸ್ ಇದೆ. ಇವ್ರು ಹೇಳಿದ್ರೆ ಕೇಳಲ್ಲ, ಹೋಗೋಣ ಮನೆ ವಾಪಸ್ ಮನೆ ಹೋಗೋಣ ಅಂದ್ರೆ ಕೇಳ್ತಾ ಇಲ್ಲ. ಇವ್ರು ಕೊಂಡ ಚಲ್ರಲ್ಲ ಓಡೆ ಓಡೆ ಪೋಯ್ ಪರವಲೆ ಪೋಯಲಂಗ ಪೋಯ್ವ ಸೋನು ಬಾ, ನಿನ್ನ ಕುಟಿ ಬೇರೆ ಕಣಿಕಿಲ್ಲ ಬಾ. ಇವನು ಕಿಟ್ಟಿ ಮೆಲ್ಲೆಲೆ ಅಪ್ಪ, ಕಿಟ್ಟಿ ಬಂದ ಅದು ಹೊರತಿರಿಕಲ್ ಗಾಡಿ ಪರವಲೆ ಪೋಯ್ ಪ್ಲೇಸ್ ನೋಕು ಬಾವ, ಪ್ಲೇಸ್ ಎಂದ್ರ ನೋಡ್ಕೊಂಡೆ. ಟಿಟಿ ಗಾಡಿ ಎಲ್ಲ ಏನು ಕಾಣಿಸ್ತಾ ಇಲ್ಲ ಇಂಥ ಜಾಗದಲ್ಲಿ. ಅದು ರೋಡ್ ಕೂಡ ಚೆನ್ನಾಗಿಲ್ಲ. ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇಲ್ಲೇ ಪಾರ್ಕಿಂಗ್ ಮಾಡಿ ಸಾಕು. ಯಪ್ಪ, ಇವ್ರಿಗೆಲ್ಲ ಮಾಡಕ್ ಕೆಲ್ಸ ಇಲ್ಲಪ್ಪ. ನೋಡಿ ಹೋಗ್ ಬರ್ತಾ ಇದಾರೆ ಗೈಸ್ ಇವರೆಲ್ಲ. ಎಲ್ಲ ಪಡ್ಚಿರಬ್ಬಿಲ್ಲ ಸೊ ಎಸ್ ಗೈಸ್, ಹಂಗೂ ಹಿಂಗೂ ಮಾಡಿ ಹೆದರ್ಕೊಂಡು ಬಂದ್ವಿ ಗೈಸ್. ಮೇಲೆ ಬಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ವಾ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಲ್ಲ. ತುಂಬಾ ಚಳಿ ಇದೆ. ಇಲ್ಲಿಗೆ ಹೋದ್ರೆ ಕಣಿಗೆ ಮಾತ್ರ ಕಣಿಗೆ ಬೀಳೋಕೆ ಆಸೆ ಇದ್ರೆ ಇಲ್ಲಿ ಹೋಗ್ಬೋದು ಗೈಸ್. ಸೊ ನೀವು ಇನ್ನೂ ಚಿಕ್ಕಮಂಗ್ಳೂರಿಗೆ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಲೇಬೇಕಾಗಿರೋ ಪ್ಲೇಸ್. ಆ್ಯಂಡ್ ಎಲ್ಲರೂ ಹೆದರ್ಕೊಂಡು ಅಲ್ಲೇ ಕೆಳಗಡೆ ಇದ್ದೀರಾ, ಯಾರು ಕೆಳಗಡೆ ಇರಬೇಡಿ, ಮೇಲೆ ಹತ್ತಿ ಗೈಸ್, ಏನೂ ಆಗಲ್ಲ. ನಾವು ಮೇಲೆ ಬಂದಿದ್ದೀವಿ, ಇನ್ನೂ ಮೇಲೆ ಹೋಗ್ತೀವಿ. ಸೊ ಯಸ್, ಲೆಟ್ಸ್ ಗೋ. ಐಸಾಗ್ ಮಾತ್ರ ಬೇಜಾರು ಗೈಸ್ ಪಾಪ, ಹೊರಗೆ ಹೋಗಂಗಿಲ್ಲ ಅಲ್ಲ. ಮತ್ತು ನನಗೂ ಅಷ್ಟೇ, ಅವಳನ್ನ ಬಿಟ್ಟು ನಾನು ಹೊರಗೆ ಹೋಗಂಗಿಲ್ಲ. ಏನೋ ಬಂದನು ಗೈಸ್, ಮೀನ್ ಫಿಶ್ ನೋಡಿ ಗೈಸ್, ಫಿಶ್ ಫ್ರೈ ಗೈಸ್, ಎಷ್ಟು ಚೆನ್ನಾಗಿದೆ ಗೈಸ್. ತಿಂತೀನಿ.
ಏನು ಫಿಶ್ ಅಂತ ಗೊತ್ತಿಲ್ಲ. ಗೈಸ್ ನಾವು ಇವಾಗಷ್ಟೇ ಊಟ ಮಾಡಿದ್ವಿ. ಈಗ 6 ಗಂಟೆ ಆಯಿತು. ಬಿಕಾಸ್ ನಾವು ಅಲ್ಲಿಂದ ಹೊರಡುವಾಗಲೇ 4 ಗಂಟೆ ಆಗಿತ್ತು. ಅಲ್ಲಿ ಯಾವುದೇ ರೆಸ್ಟೋರೆಂಟ್ ಸಿಗೋದಿಲ್ಲ. ಸೊ ಚಿಕ್ಕಮಂಗ್ಳೂರಿಂದ ಹಾಸನ ಹೋಗ್ತಾ ಇದ್ದೀವಿ. ಸೊ ಹಾಸನ ಹೋಗುವಾಗ ಲೈಕ್ ಇಲ್ಲಿ ಬೇಲೂರು ಅಂತ ಇದೆ, ಇದೇನಂತ ನಂಗೆ ಊರು ಗೊತ್ತಿಲ್ಲ. ಸೊ ಇಲ್ಲಿ ಬೇಲೂರಲ್ಲಿ ನಮ್ಮ ಲೈಕ್ ಊಟ ಇವಾಗಷ್ಟೇ ಮಾಡಿ ಇವಾಗ ಮತ್ತೆ ಹೊರಡ್ತಿದ್ದೀವಿ ಗೈಸ್. ಹಾಸನಕ್ಕೆ ಹೋಗಿ ಬಂದ್ವಿ ಗೈಸ್. ಹೋಗಿ ಊಟ ಗೀಟ ಮಾಡಿಕೊಂಡು ಮತ್ತೆ ಹೊರಡ್ತಾ ಇದ್ದೀವಿ ನಮ್ಮ ಊರಿಗೆ. ಸೊ ಎಸ್ ಗೈಸ್ ಹೋಗ್ತಾ ಇದ್ದೀವಿ ನೋಡಿ. ಇವೆಲ್ಲ ಮಲ್ಕೊಳ್ತಾರೆ ಅಲ್ಲಲ್ಲೇ, ನಾನು ಮಾತ್ರ ನನ್ನ ಮಗುನ ಹಿಡ್ಕೊಂಡು ಕೂರ್ಬೇಕು. ಇವರೊಂದು ಕಾಣಿಸ್ತಾ ಇದ್ದಾರ? ನಾವು ಕಾಣಲ್ಲ, ಕಪ್ಪಲ್ವ ಅದಕ್ಕೆ. ಯಾಕ್ರ ಲೈಟ್ ಆಫ್ ಮಾಡ್ತೀರಾ? ಔಟು ಓಕೆ ಗೈಸ್, ಇವಾಗ ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಾಗೋಗಿದೆ. ಇಲ್ಲಾಂದ್ರೆ ಬೆಂಗಳೂರು ಪ್ಲಾನ್ ಹಾಕಿದ್ವಿ, ನನಗೆ ಯಾಕೋ ಆಗ್ತಾ ಇಲ್ಲ. ಬಿಕಾಸ್ ಟ್ರೈನ್ ಅಲ್ಲ, ಪ್ಲಾನ್ ಅಲ್ಲ, ಮಗುನ ಹಿಡ್ಕೊಂಡಂತೂ ಆಗೋದೇ ಇಲ್ಲ. ಸೊ ಹೌದು, ಜರ್ನಿ ಮಾಡಿ ಎಲ್ಲರ ಪರಿಸ್ಥಿತಿ ಚಿಂದಿ ಚಿತ್ರಾನ್ನ. ರೋಡಲ್ಲಿ ಹೋಗ್ತಿದ್ದೇವೆ. 3 ಡೇಸ್ಗೆ ನಮ್ಮ ಜರ್ನಿನ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ಆಫ್ ತುಂಬಾ ಟಯರ್ಡ್ ಆಗಿದೆ. ಯಪ್ಪ ಎಲ್ಲ ಕಿಚಿ ಮಾತಾಡ್ತಾ ಇದ್ದಾರೆ ಗೈಸ್. ಸೊ ಎಸ್, ಇವಾಗ ಮನೆಗೆ ಹೋಗಿ ಸ್ವಲ್ಪ ಕರೆಕ್ಟ್ ಆಗಿ ಇಡಿ ಗೈಸ್. ನಾವು ಮಗುನ ಇಟ್ಕೊಂಡಿದ್ದೀವಿ, ನೀವು ಟೆನ್ಷನ್ ಮಾಡಬೇಡಿ. ಓಕೆ, ಸಿ ಯು ಗೈಸ್, ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಯಾವಾಗ ಬ್ಲಾಗ್ ಮಾಡ್ತೀನೋ ಏನೋ ಗೊತ್ತಿಲ್ಲ, ಬಟ್ ಬೇಗ ಮಾಡಬೇಕು, ಚೆನ್ನಾಗಿ ಬ್ಲಾಗ್ ತರಬೇಕು ಅಂತ ಟ್ರೈ ಮಾಡ್ತೀನಿ. ಓಕೆ ಗೈಸ್, ಬಾಯ್ ಬಾಯ್, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಏನಾದ್ರು ಬಾಯ್ ಎಲ್ರು? ಶಕುಂತಲ ಬಾಯ್. ಬಾಯ್ ಬಾಯ್. ಓಕೆ, ಸಿ ಯು, ಬಾಯ್ ಬಾಯ್.